ಪುಟಾಣಿ ನೋಡಿ ಟಿ ವಿ ಆನ್ ಇರುತ್ತೆ, ಬಟ್ ಅವಳ ಟೈಮ್ ಆಲ್ಮೋಸ್ಟ್ 3:14. ಇಲ್ಲಿ ನೋಡಿ, ಇದು ನನ್ನ ಚಾನಲ್ ಹ್ಯಾಪಿ ಲೈಫ್ ವಿತ್ ಮನಸ್ಸು ಅಂತ. ಅದರಲ್ಲೂ ಹಲಸಿನ ಹಣ್ಣು ಸಿಗತ್ತಾ ಅಂತ ನಿಮಗೆ ಶಾಕ್ ಆಗ್ಬೋದು. ಎಸ್, ಇಲ್ಲೇನೋ ಹಲಸಿನ ಹಣ್ಣು ಸಿಗುತ್ತೆ. ಇರುತ್ತೆ, ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಅಂತೂ ಇಂತೂ ಅವಳನ್ನು ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ರವಾ ದೋಸೆಯಿಂದ ನಮ್ಮ ದಿನ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರವಾ ದೋಸೆ ಮಾಡಿದ್ದೆ. ರವಾ ದೋಸೆ ತಿಂದ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿ ಮಧ್ಯಾಹ್ನ ಈಗ ಚಪಾತಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆ ಬಟಾಣಿ ಕೂರ್ಮಾ ಮಾಡಿದ್ದೀನಿ. ನಾನು ಊಟಕ್ಕೆ ಅಷ್ಟೆಲ್ಲ ಪ್ರಿಪರೇಷನ್ ಮಾಡ್ತಿರುವಾಗ ನಮ್ಮ ಪುಟಾಣಿ ನೋಡಿ ಟಿ ವಿ ಆನ್ ಇರುತ್ತೆ, ಬಟ್ ಅವಳು ಮಾಡೋ ಕೆಲಸನೇ ಬೇರೆ. ಟಿ ವಿ ನೋಡಲ್ಲ, ಮನೇಲಿ ಏನು ಪಾತ್ರೆಗಳಿರುತ್ತೆ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಅಂತೂ ಇಂತೂ ಅವಳನ್ನು ಕಷ್ಟಪಟ್ಟು ಊಟ ಮಾಡಿಸಿ ಮಲಗಿಸಿದ್ದಾಯಿತು. ಇಷ್ಟೆಲ್ಲ ಆಗಿ ನಂದು ಡೈಲಿ ಕೆಲಸ ಆಗುವಾಗ ನೋಡಿ ಆಲ್ಮೋಸ್ಟ್ 3:14 ಆಯಿತು, ಅಂದರೆ 3:15 ಆಯಿತು. ಇದಾದಮೇಲೆ ಏನಿದ್ರು ನಂದು ಯೂಟ್ಯೂಬ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟರ ತನಕ ಟೈಮ್ ಅನ್ನೋದೇ ಇರಲ್ಲ. ಈಗ ನಾನು ಲ್ಯಾಪ್ಟಾಪ್ ಹತ್ರ ಬಂದೆ. ಲ್ಯಾಪ್ಟಾಪ್ ಓಪನ್ ಮಾಡಿ ಏನಾದರೂ ಎಡಿಟಿಂಗ್ ಕೆಲಸ ಮಾಡೋಣ ಅಂತ. ಫುಲ್ ಡೇ ಮನೆ ಕೆಲಸ ಮಾಡಿ ಮಗುನ ಮಲಗಿಸಿ ಮಗುನ ಮೇಂಟೈನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಟಯರ್ಡಾಗಿರುತ್ತೆ. ಆಮೇಲೆ ಮೂಡ್ ಇರಲ್ಲ ಅಷ್ಟೊಂದು, ಹಾಗಾಗಿ ಫಾಸ್ಟಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಎಡಿಟಿಂಗೇ ದೊಡ್ಡ ಪ್ರಾಬ್ಲಮ್ ಯೂಟ್ಯೂಬರ್ಸ್ ಇದು. ಇಲ್ಲಿ ನೋಡಿ, ಇದು ನನ್ನ ಚಾನಲ್ ಹ್ಯಾಪಿ ಲೈಫ್ ವಿತ್ ಮನಸ್ಸು ಅಂತ. ಯಾರೆಲ್ಲ ಇಷ್ಟೊತ್ತು ನನ್ನ ವ್ಲಾಗ್ಸನ್ನು ನೋಡಿಲ್ಲ, ನನ್ನ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇದ್ದೀನಿ. ಒಳ್ಳೆ ಕಂಟೆಂಟ್ಸ್ ನನ್ನ ಚಾನಲಲ್ಲಿದೆ, US ರಿಲೇಟೆಡ್. ನೀವು ಮನೆಯಲ್ಲೇ ಕೂತ್ಕೊಂಡು US ನೋಡ್ಬೋದು. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತೀರಾ. ಪ್ಲೀಸ್ ಯಾವುದೇ ವಿಡಿಯೋನ ನೋಡಿ ನೀವು ಲೈಕ್ ಮಾಡಿ, ನಮಗೊಂದು ಸಪೋರ್ಟ್ ಇದ್ದ ಹಾಗೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಡೆಯಿಂದ ನಮ್ಮ ವರ್ಕಿಗೆ ಸಪೋರ್ಟ್ ಸಿಕ್ಕಿದ ಹಾಗೆ. ಪ್ಲೀಸ್, ನಾವಿಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇರಲಿ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಪಾಸಿಟಿವ್ ಕಮೆಂಟ್ ಕೊಡಿ, ನಮಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ನಮ್ಮ ರೆಗ್ಯುಲರ್ ವರ್ಕ್ ಮಗುನ ಆಡೋಕ್ಕೆ ಕರ್ಕೊಂಡು ಹೋಗೋದು. ಜೋರು ಹಸಿವಾಗ್ತಿತ್ತು ಅಂತ ಆನ್ ದ ವೇ ಕ್ರಿಸ್ಪಿ ಕ್ರೀಮ್ ಡೋನಟ್ಸಿಗೆ ಹೋಗಿ ಅಲ್ಲಿ ಕ್ರಿಸ್ಪಿ ಕ್ರೀಮ್ ತಗೊಂಡು ಆನ್ ದ ವೇ ತಿಂತ ಆಮೇಲೆ ಮಗುನ ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ನಮ್ಮ ಕಮ್ಯುನಿಟಿಲಿ ಪಾರ್ಕಲ್ಲಿ ಅಷ್ಟೊಂದು ಆಪ್ಷನ್ಸ್ ಇಲ್ಲ ಆಡೋಕ್ಕೆ, ಹಾಗಾಗಿ ನಾವು ಹೊರಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ತುಂಬ ಜನ ಮಕ್ಕಳು ಬರ್ತಾರೆ, ಸೊ ಹಾಗಾಗಿ ಇವಳಿಗೂ ಖುಷಿ ಆಗುತ್ತೆ. ಇಲ್ಲಿ ಎಲ್ಲ ಮಕ್ಕಳು ಈ ಥರ ಜಾರ್ಬಂಡಿಯಲ್ಲಿ ಕೆಳಗಿನ ಮೇಲೆ ಹತ್ತೋದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಇವಳೆಲ್ಲೋ ನೋಡಿದ್ದಾಳೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇದು ಪಬ್ಲಿಕ್ ಪಾರ್ಕ್. ಇಲ್ಲಿ ತುಂಬ ಇನೋವೇಟಿವ್ ಟೈಪ್ಸ್ ಗೇಮ್ಸ್ ಇದೆ, ಹಾಗೆ ತುಂಬ ಜನ ಮಕ್ಕಳು ಬರ್ತಾರೆ. ಹಾಗೆ ಇವಳಿಗೂ ಇಲ್ಲಿ ತುಂಬ ಖುಷಿ ಆಗ್ತದೆ. ಪುಟಾಣಿನ ಸ್ವಲ್ಪ ಹೊತ್ತು ಆಡಿಸಿ ಆಮೇಲೆ ನಾವು ಮನೆಗೆ ಬಂದ್ವಿ. ಮನೇಲಿ ನನ್ನ ಫೇವ್ರೆಟ್ ಜಾಕ್ ಫ್ರೂಟ್ ಇತ್ತು. ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಇಲ್ಲ ನೋಡಿ, ನನಗಂತೂ ತುಂಬ ಇಷ್ಟ. ಅಮೇರಿಕಾದಲ್ಲೂ ಹಲಸಿನ ಹಣ್ಣು ಸಿಗತ್ತಾ ಅಂತ ನಿಮಗೆ ಶಾಕ್ ಆಗ್ಬೋದು. ಎಸ್, ಇಲ್ಲೇನೋ ಹಲಸಿನ ಹಣ್ಣು ಸಿಗುತ್ತೆ, ಫುಲ್ ಹಲಸಿನ ಹಣ್ಣು ಸಿಗುತ್ತೆ, ಬಟ್ ಅದು ತುಂಬ ಕಾಸ್ಟ್ಲಿ. ಅಷ್ಟೊಂದು ಒಬ್ಬರಿಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಈ ಥರ ಸ್ಮಾಲ್ ಪೀಸಸ್ ನಮ್ಮ ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿರುತ್ತೆ, ಸೊ ಅದನ್ನು ತಂದು ನಾವು ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಬೇರೆ ಯಾರೂ ತಿನ್ನಲ್ಲ, ನಾನೊಬ್ಬಳೇ ತಿನ್ನಬೇಕು. ಹಾಗಾಗಿ ಸ್ಮಾಲ್ ಪೀಸ್ ಇನಫ್. ಹಲಸಿನ ಹಣ್ಣು ತಿನ್ನೋಕ್ಕೇನೋ ಖುಷಿನೇ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ, ಬಟ್ ಅದನ್ನು ಕಟ್ ಮಾಡೋದೇ ಒಂದು ದೊಡ್ಡ ರಾಮಾಯಣ. ಹಲಸಿನ ಹಣ್ಣಲ್ಲಿರುವ ಈ ಅಂಟನ್ನು ನಂಗೆ ನೋಡಿದ್ರೇ ಆಗಲ್ಲ. ಎಷ್ಟೇ ಜಾಗ್ರತೆ ಮಾಡ್ಕೊಂಡು ಕಟ್ ಮಾಡಿದ್ರು ನೀನು ಬಿಟ್ಟರು ನಾನು ಬಿಡಲ್ಲ ಅನ್ನೋ ಥರ ಎಲ್ಲಾದರೂ ಒಂದು ಕಡೆ ಅಂಟ್ಕೊಂಡಿರುತ್ತೆ. ಊರಲ್ಲಾದರೆ ಅಮ್ಮ ಚೆನ್ನಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಕೊಡೋರು, ಆರಾಮಾಗಿ ತಿನ್ಕೋಬೋದಿತ್ತು. ಈಗ ನಾವೇ ಈ ಕೆಲಸ ಮಾಡುವಾಗ ಅದೆಲ್ಲ ನೆನಪಾಗತ್ತೆ.
ತಂದಿಟ್ಟು ಒಂದು 2 ಡೇಸ್ ಆಯಿತು. ತಂದಾಗ ಅಷ್ಟೊಂದು ಹಣ್ಣಾಗಿರಲಿಲ್ಲ. ಸೊ ಹಣ್ಣಾಗಲಿ ಅಂತ ಹಾಗೆ ಇಟ್ಟಿದ್ದೆ. ಬಟ್ ಸೈಡೆಲ್ಲ ಹಾಳಾಗೋಕ್ಕೆ ಸ್ಟಾರ್ಟ್ ಆಯಿತು. ಅಂತೂ ಇಂತೂ ಏನೆಲ್ಲ ಸರ್ಕಸ್ ಮಾಡಿ ಕಂಪ್ಲೀಟಾಗಿ ಬಿಡಿಸಿದಾಯಿತು. ಯಾರಿಗೆಲ್ಲ ಹಲಸಿನ ಹಣ್ಣು ಅಂದರೆ ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ಓಕೆ, ನೀವೆಲ್ಲ ಹಲಸಿನ ಹಣ್ಣಿಂದ ಏನೆಲ್ಲ ರೆಸಿಪೀಸನ್ನು ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ದ್ಯಾಟ್ ನಂಗೆ ನೆಕ್ಸ್ಟ್ ಟೈಮ್ ಹಲಸಿನ ಹಣ್ಣು ತಂದಾಗ ನಾನು ಆ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ದ್ಯಾಟ್ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ. ಆಮೇಲೆ ಒಂದು ಲೈಕ್ ಕೊಡಿ, ಓಕೆನಾ? ಪ್ಲೀಸ್ ನೀವು ಯಾರದೇ ವೀಡಿಯೋಸ್ ನೋಡಿ ಒಂದು ಲೈಕ್ ಕೊಡಿ. ನಾವು ಯೂಟ್ಯೂಬರ್ಸ್ ತುಂಬ ಕಷ್ಟಪಡ್ತೀವಿ ಈ ವಿಡಿಯೋಸನ್ನು ಎಡಿಟ್ ಮಾಡೋಕ್ಕೆ. ಸೊ ಪ್ಲೀಸ್ ನಿಮ್ಮ ಲೈಕ್ ನಮಗೊಂದು ಎನ್ಕರೇಜ್ಮೆಂಟ್ ಇದ್ದಾಗೆ. ಪ್ಲೀಸ್ ಒಂದು ಲೈಕ್ ಕೊಡಿ. ಹಲಸಿನ ಹಣ್ಣು ಕಟ್ ಮಾಡ್ತಾ ನನಗೆ ತಿನ್ನೋಣ ಅಂತ ಅನಿಸ್ತು. ಒಂದು ಪೀಸ್ ತಿಂದೆ, ತುಂಬ ಚೆನ್ನಾಗಿತ್ತು. ಈ ಥರ ಹಲಸಿನ ಹಣ್ಣನ್ನು ಬಿಡಿಸ್ತಾ ಒಂದೊಂದೇ ಪೀಸ್ ತಿಂತಾ ಇದ್ದೆ. ಲಾಸ್ಟ್ಗೆ ಉಳಿದಿದ್ದು ಇಷ್ಟೇ. ಹಲಸಿನ ಹಣ್ಣಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಹಲಸಿನ ಬೀಜದಲ್ಲಿ ಅದರ ಡಬಲ್ ಅಷ್ಟು ಇರುತ್ತೆ. ಸೊ ಹಾಗಾಗಿ ಹಲಸಿನ ಬೀಜನೂ ತೆಗೆದಿಟ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಪ್ಲೀಸ್ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.